ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ನೇತ್ರಾವತಿ. ಸೊ ಬಿಗ್ ಬಾಸ್ ಯಾವಾಗಪ್ಪ ಶುರು ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ. ಕಂಟೆಸ್ಟೆಂಟ್ಸ್ ಯಾರು ಅಂತಾನು ಕಾಯ್ತಾ ಇದ್ವಿ. ಸೊ ಅದಕ್ಕೆಲ್ಲ ಎಂಡ್ ಅನ್ನೋ ತರ ತುಂಬಾ ಗ್ರ್ಯಾಂಡ್ ಆಗಿ ಬಿಗ್ ಬಾಸ್ ಓಪನ್ ಆಗಿದೆ. ಸೊ ಎಲ್ಲರೂ ಮನೆ ಒಳಗಡೆ ಹೋಗಿದ್ದಾರೆ. ಸೊ ಇದು 100 ದಿನಗಳ ಆಟ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಮೊದಲನೇ ದಿನಾನೇ ಕಿತ್ತಾಟ ಭರ್ಜರಿಯಾಗೆ ನಡೀತಾ ಇದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೊದಲನೇ ದಿನಾನೇ ಈ ತರ ಇದೆ ಅಂದ್ರೆ ಇನ್ನು ಹೋಗ್ತಾ ಹೋಗ್ತಾ ಏನಾಗ್ಬೋದು. ಮೊದಲನೇ ದಿನಾನೇ ಚೈತ್ರ ಅವರು ಚೇಪೆಕಾಯಿ ತಿಂದ್ರು ಅನ್ನೋ ಕಾರಣಕ್ಕೆ ಒಂದು ಕಿತ್ತಾಟ ಆಯ್ತು. ಆಮೇಲೆ ಬಿಸಿನೀರಿನ ವಿಷಯಕ್ಕೆ ಒಂದು ಕಿತ್ತಾಟ ಆಯ್ತು. ಇದು ಮೊದಲನೇ ದಿನದ ಕತೆ. ಆದ್ರೆ 2ನೇ ದಿನ ಕೂಡ ಕಿತ್ತಾಟನೇ ಆಗಿದೆ. ಸೊ ಈ ಹೊಸ ಪ್ರೋಮೋ ಪ್ರಕಾರ ಇವಾಗ ನಾಮಿನೇಷನ್ಸ್ ಟೈಮ್ ಅಲ್ಲಿ ಗೌತಮಿ ಅವ್ರಿಗೆ, ಶಿಶಿರ ಅವ್ರಿಗೆ ಮತ್ತೆ ಯಮುನಾ ಅವ್ರಿಗೆ ತುಂಬಾ ದೊಡ್ಡದಾಗಿ ಜಗಳ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಆ ಒಂದು ಕ್ಲಿಪ್ಪಿಂಗ್ ಇದೆ, ನೋಡ್ಬಿಡಿ. ಭವ್ಯ ಅವರು ಡಾಮಿನೇಟಿಂಗ್ ಏನು ಗೌತಮಿ ಅವರು ಸಾಫ್ಟ್ ಕಾರ್ನರ್ ಇದೆ ನರ್ಕ ನಿವಾಸಿಗಳ ಮೇಲೆ. ಅವ್ರಿಗೆ ನಮಗಿಂತ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಮಾತಾಡಕ್ ಬಂದ್ಬಿಟ್ರೆ ಏನ್ ತಪ್ಪಲ್ಲಿ? ನಾನು ಆನ್ಸರ್ ಮಾಡಂಗೆ ಇಲ್ಲ ನಿಮ್ಗೆ. ಇದ್ರಲ್ಲೇ ಗೊತ್ತಾಗ್ತಾ ಇದೆ ಗೇಮ್ಸ್ ಅಂತ. ಸೊ ನೋಡಿದ್ರಲ್ಲ, ಈ ತರ ಒಂದು ಸಿಚುವೇಶನ್ ಆಲ್ರೆಡಿ ಮನೇಲಿ ಕ್ರಿಯೇಟ್ ಆಗೋಗಿದೆ. ಸೊ ಶಿಶಿರ್ ಅವರು ನರ್ಕವಾಸಿಗಳ ಹತ್ರ ಮಾತಾಡಿದ್ರೆ ಏನ್ ತಪ್ಪು ಅನ್ನೋದನ್ನ ರೇಸ್ ಮಾಡಿದ್ದಾರೆ. ಆಮೇಲೆ ಯಾವ್ದೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ನೀರಲ್ಲಿ ಇಳಿಯೋ ಟಾಸ್ಕ್. ಅದ್ರಲ್ಲಿ ಯಾರು ಅಂತ ಕ್ಲೀನ್ ಆಗಿ ಗೊತ್ತಾಗ್ತಾ ಇಲ್ಲ, ಬಟ್ ಯಾರೋ ಒಬ್ಬ ಫಿಮೇಲ್ ಕಂಟೆಸ್ಟೆಂಟ್ ವಿನ್ ಆದ್ರು ಅನ್ನೋ ತರ ಒಂದು ತೋರಿಸಿದ್ದಾರೆ. ಆಮೇಲೆ ಭವ್ಯ ಗೌಡ ಅವರು ತುಂಬಾ ಡಾಮಿನೇಟಿಂಗ್ ಅಂತ ಒಂದು ಸ್ಟೇಟ್ಮೆಂಟ್ ನ ಮೆನ್ಷನ್ ಮಾಡ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ನೆನ್ನೆ ಏನಾಯ್ತಪ್ಪ ಅಂತ ಅಂದ್ರೆ, ನರಕವಾಸಿಗಳಲ್ಲಿ ಮಾತ್ರ ಒಬ್ಬರನ್ನ ಚೂಸ್ ಮಾಡಿ ನಾಮಿನೇಟ್ ಮಾಡುವಂತ ಆಪ್ಷನ್ ಕೊಟ್ಟಿದ್ರು. ಬಟ್ ಇವತ್ತಿನ ದಿವಸದ ಎಪಿಸೋಡ್ ಅಲ್ಲಿ ಸ್ವರ್ಗವಾಸಿಗಳಲ್ಲೂ ನಾಮಿನೇಷನ್ ಬಿಸಿ ಮುಟ್ಸಿದ್ದಾರೆ ಬಿಗ್ ಬಾಸ್. ಯಾವ ರೀತಿ ಆಗುತ್ತೆ, ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬಟ್ ಈ ಒಂದು ಪ್ರೋಮೋ ಪ್ರಕಾರ ಆಲ್ರೆಡಿ ತುಂಬಾ ಬಿಸಿ ಜಾಸ್ತಿ ಆಗಿದೆ ಮನೆಯಲ್ಲಿ. ತುಂಬಾನೇ ಕಿತ್ತಾಟಗಳಾಗ್ತಾ ಇದೆ. ಸ್ವರ್ಗ ನರ್ಕ ಅನ್ನೋ 2 ಕಾನ್ಸೆಪ್ಟ್ಸ್ ಅಲ್ಲಿ ಆಲ್ರೆಡಿ 2 ಟೀಮ್ ಫಾರ್ಮ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಯಮುನಾ ಅವ್ರು ನೋಡಿದ್ರೆ ರೂಲ್ಸ್ ಅಂತ ರೂಲ್ಸ್ ಬಗ್ಗೆ ಮಾತಾಡ್ಕೊಂಡು ತಿಳಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದು ಒಳ್ಳೇದೇ ರೂಲ್ಸ್ ಫಾಲೋ ಮಾಡೋದು. ಬಟ್ ಎಲ್ಲೋ ಸ್ವಲ್ಪ ಓವರ್ ಆಯ್ತಾ ಅಂತ ಒಂದು ಸಣ್ಣ ಡೌಟ್ ಬರ್ತಾ ಇದೆ. ಸೊ ಇದು ಇವತ್ತಿಂದ ಒಂದು ರಿವ್ಯೂ. ಸೊ ಇದ್ರ ಬಗ್ಗೆ ಏನಾದ್ರೂ ನಿಮ್ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.